कांग्रेस पार्टी की बोलो युवा कांग्रेस के राहुल गांधी के राहुल गांधी के ನಮ್ಮ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿ ಪದಗ್ರಹಣ ಸ್ವೀಕರಿಸ್ತಾ ಇರುವಂಥ ನಮ್ಮ ಮಂಜುನಾಥ್ ಗೌಡರ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಎಲ್ಲ ತಾಲೂಕಿನಿಂದ ಸುಮಾರು ಯುವ ಕಾಂಗ್ರೆಸ್ನ ಎಲ್ಲ ಮಿತ್ರರು, ಎಲ್ಲ ಚುನಾಯಿತ ಮಿತ್ರರು, ಎಲ್ಲ ಚುನಾವಣೆಯಲ್ಲಿ ಏನು ಸ್ಪರ್ಧೆ ಮಾಡಿದ್ವಿ ಎಲ್ಲರೂ ಸಹ ಇವತ್ತು ಈ ಥರ ಒಂದು ಕಾರ್ಯಕ್ರಮ ಇದೆ ಅಂತ ತಿಳಿಸ್ಕೊಟ್ಟಿದ ತಕ್ಷಣ ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿ ಎಲ್ಲ ತಾಲೂಕು ಅಧ್ಯಕ್ಷರು, ಎಲ್ಲ ಬ್ಲಾಕ್ ಅಧ್ಯಕ್ಷರು, ಎಲ್ಲ ಡಿಸ್ಟಿಕ್ ಸೆಕ್ರೆಟರಿಗಳು, ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ಸು, ಡಿಸ್ಟಿಕ್ ತಾಲೂಕು ವೈಸ್ ಪ್ರೆಸಿಡೆಂಟ್ಸು, ಈ ರೀತಿ ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಏನು ನಡೀತಾ ಇದೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ಎಲ್ಲರೂ ಬಂದು ಯಶಸ್ವಿಗೊಳಿಸೋದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇದಕ್ಕೆ ಸಹಕಾರ ನೀಡಿದಂಥ ತಾಲೂಕಿನಾದ್ಯಂತ ಎಲ್ಲ ನಮ್ಮ ನಾಯಕರುಗಳಿಗೆ ಧನ್ಯವಾದಗಳು ತಿಳಿಸ್ತೀವಿ. ಕರ್ನಾಟಕ ರಾಜ್ಯದ ಯುವ ಕಾಂಗ್ರೆಸ್ ಸಮಿತಿಯಲ್ಲಿ ರಾಜ್ಯಾಧ್ಯಕ್ಷರಾಗಿ ನಮ್ಮ ಮಂಜುನಾಥ್ ಅವರು ಪದಗ್ರಹಣ ಮಾಡ್ತಾ ಇರೋದು ತುಂಬ ಖುಷಿ ತಂದಿರ್ತಕ್ಕಂಥ ವಿಚಾರ. ಯಾಕಪ್ಪ ಅಂತಂದರೆ ಒಬ್ಬ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಹುಡುಗ, ಏನೋ ಬ್ಯಾಕ್ಗ್ರೌಂಡ್ ಇಲ್ಲದಂಥ ಹುಡುಗ NSUಯಲ್ಲಿ 2 ಬಾರಿ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿ ತದನಂತರ ಯುವ ಕಾಂಗ್ರೆಸ್ಸಲ್ಲಿ ರಾಜ್ಯಾದ್ಯಂತ ಸಂಘಟನೆ ಮಾಡುವ ಮೂಲಕ ಯುವಕರನ್ನು ಗಮನ ಸೆಳೆಯುವ ಮೂಲಕ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಬಹಳ ಖುಷಿ ತಂದಿರ್ತಕ್ಕಂಥ ವಿಚಾರ. ಈ ರಾಜ್ಯಾಧ್ಯಕ್ಷ ಪದಗ್ರಹಣ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಕಾರ್ಯದರ್ಶಿಗಳು, ತಾಲೂಕು ಅಧ್ಯಕ್ಷರುಗಳು ಮತ್ತು ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಸದಾ ಅವ್ರ ಜೊತೆನೇ ನಾವು ಕೂಡ ಪದಗ್ರಹಣ ಸ್ವೀಕರಣ ಮಾಡ್ತಿರ್ತಕ್ಕಂಥದ್ದು ಬಹಳ ಖುಷಿ ತಂದಿರ್ತಕ್ಕಂಥ ವಿಚಾರ. ಈ ಯುವ ಕಾಂಗ್ರೆಸ್ಸು ಪಕ್ಷವನ್ನು ಕಟ್ಟೋದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯುವ ಕಾಂಗ್ರೆಸ್ ಕಾರ್ಯಕರ್ತರು. ಯಾವತ್ತೂ ಕೂಡ ಯುವ ಕಾಂಗ್ರೆಸ್ ಯುವಕರಿಂದಲೇ ಪಕ್ಷವನ್ನು ಬೆಳೆಸೋದಕ್ಕೆ ಸಾಧ್ಯ ಅಂತ ಈಗ ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಮಂಜುನಾಥ್ ಗೌಡರು ನಮಗೆ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಮ್ಮ ರಾಜ್ಯಾದ್ಯಂತ ಸಂಘಟನೆ ಮಾಡೋದಕ್ಕೆ ಯಾವ ಯುವಕರು ಕೂಡ ನಮಗೋಸ್ಕರ ಕಷ್ಟ ಬಿದ್ದು ಈ ಮಟ್ಟಕ್ಕೆ ಬೆಳೆಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ತಿಳಿಸ್ತಾ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾವು ಏನೀಗ ನಾವು ಈ ನಡೆದಿರ್ತಕ್ಕಂಥ ರಾಜ್ಯಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವು ಹೊರಟಿದ್ದೀವಿ. ಇದಕ್ಕೆ ಸಹಕಾರ ತುಂಬ ಕೊಟ್ಟಿರ್ತಕ್ಕಂಥ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಾಳೆಹಳ್ಳಿ ರಮೇಶ್ ಅಣ್ಣವರೇ, ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕುಬೇರಕ್ಷ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆರೀಫ್ ಅವರೇ, ಮತ್ತು ಇನ್ನೊಬ್ಬರು ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಶ್ರೀ ವಿನಾಯಕ್ ಬಂಗಾರಿ ಅವರೇ, ಹಾಗೂ ಮತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನವೀನ್ ಅವರೇ, ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟು ಇಲ್ಲಿಂದ ಯುವಕರನ್ನು ಗಮನ ಸೆಳೆಯುವಂಥ ಮೂಲಕ ನಾವು ಅಲ್ಲಿ ಪದಗ್ರಹಣ ಮಾಡೋದಕ್ಕೆ ನಾವೆಲ್ಲ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ರಾಜ್ಯ ಕಾರ್ಯದರ್ಶಿಗಳು, ತಾಲೂಕು ಅಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು ಎಲ್ಲರೂ ಕೂಡ ನಮ್ಮ ಮಂಜುನಾಥ್ ಗೌಡರವ್ರ ಜೊತೆಯೇ ನಾವು ಕೂಡ ಪದಗ್ರಹಣವನ್ನು ಮಾಡ್ತಾಯಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಯುವಕರನ್ನು ಪಕ್ಷಕ್ಕೆ ಸೆಳೆಯುವಂಥ ಕಾರ್ಯಕ್ರಮಗಳನ್ನ ಏನೇನು ಮಾಡಬೇಕು ಅನಿಸ್ತದೋ ಅವೆಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಯುವ ಕಾಂಗ್ರೆಸ್ನ ಗಟ್ಟಿಯಾಗಿ ಶಕ್ತಿಶಾಲಿಯಾಗಿ ಕಟ್ಟಿ ಪಕ್ಷವನ್ನು ಕೆಲಸವನ್ನು ಮಾಡಿ ಮತ್ತು ಈ ಮುಂದೆ ಬರುವಂಥ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗಳಾಗಿರ್ಬೋದು, ಮುಂದೆ ಬರ್ತಕ್ಕಂಥ ತಾಲೂಕು ಪಂಚಾಯತ್ ಎಲೆಕ್ಷನ್ಗಳಾಗಿರ್ಬೋದು, ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು, ಎಲ್ಲದಕ್ಕೂ ಗೆಲ್ಲಬೇಕನ್ನೋ ಮೂಲ ಕಾರಣ ಯುವಕರಾಗಿರ್ತಾರೆ. ಹಾಗಾಗಿ ಯುವಕರನ್ನು ಆದಷ್ಟು ನಮ್ಮ ಪಕ್ಷದ ಕಡೆ ಗಮನ ಸೆಳೆಯೋದಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ತುಂಬ ಕಷ್ಟಪಟ್ಟು ಮುಂದಿನ ದಿನಗಳಲ್ಲಿ ಪಕ್ಷ ಬೆಳೆಸ್ತೀವಿ ಅಂತ ಹೇಳ್ತಾ, ಜೈ ಯೂತ್ ಕಾಂಗ್ರೆಸ್, ಜೈ ಮಂಜುನಾಥ್ ಗೌಡ್ರೆ, ಜೈ ಪ್ರದೀಪ್ ಈಶ್ವರ್, ಎಲ್ಲ ಮುಖಂಡರು ನಾನು ಶುಭಾಶಯಗಳನ್ನು ತಿಳಿಸ್ತೇನೆ.